ಬದುಕಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಒಂದನ್ನೇ, ಅದು ನೀನು. ಬದುಕಲ್ಲಿ ತುಂಬಾ ಇಷ್ಟಪಟ್ಟಿದ್ದು ಒಂದನ್ನೇ, ಅದು ನೀನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮೈ ನ್ಯೂ ವಿಡಿಯೋ. ಈ ವಿಡಿಯೋ ಏನಪ್ಪ ಅಂದರೆ ಫ್ರೀನಲ್ಲಿ ವಾಚ್ ಮಾಡಿದಾರಲ್ಲ, ಆ ರೀತಿಯಾಗಿ ನಿಮ್ಮ ಇಮೇಜ್ನ ಆ್ಯಡ್ ಮಾಡಿ ಈ ರೀತಿಯಾಗಿ ವಿಡಿಯೋ ಮಾಡೋದು ಯಾವ ರೀತಿಯಾಗಿ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬಾಜುಕಿರೋ ಬೆಲ್ ಐಕನ್ನ ಅಲ್ಲಿಗೆ ಸೆಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಹಾಗೆ ಮೊದಲನೇದಾಗಿ ಅಲರ್ಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಅಲರ್ಟ್ ಮೋಷನ್ ಆ್ಯಪ್ ಇಲ್ಲ ಅಪ್ಪ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಲಿಂಕ್ ಇದೆ, ಅಲ್ಲಿ ಹೋಗಿ ಜಾಯ್ನ್ ಆಗಿ ನನ್ನ ಕೇಳಿದರೆ ನಾನು ನಿಮಗೆ ಲಿಂಕ್ನ ಕೊಡ್ತೀನಿ ಅಲರ್ಟ್ ಮಷಿನ್ದು. ಮೊದಲೇದಾಗಿ ಅಲರ್ಟ್ ಮಷಿನ್ ಆ್ಯಪ್ನ ಓಪನ್ ಮಾಡಿದ ನಂತರ ಪ್ಲಸ್ ಸಿಂಬಲ್ ಮಗಳು ಪ್ರಾಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನಿಲ್ಲ ಫ್ರೆಂಡ್ಸ್, ಬೀಟ್ ಮಾರ್ಕ್ ಬೈ ಕನ್ನಡ ಕಿಂಗ್ ಎಡಿಟರ್ ಮತ್ತು ಸೇಗೆಬೆಟ್ ಬೈ ಕನ್ನಡ ಕಿಂಗ್ ಎಡಿಟರ್ ಅಂತ ಎರಡು ಪ್ರಿಸೆಟ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಮೊದಲೇದಾಗಿ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಈ ರೀತಿಯಾಗಿ ಏನಿಲ್ಲ ಫ್ರೆಂಡ್ಸ್, ಒಂದು ಗ್ರೀನ್ ಸ್ಕ್ರೀನು ಮತ್ತು ಒಂದು ಸಾಂಗ್ನ ಕೊಟ್ಟಿದ್ದೀನಿ. ಇಲ್ಲಿ ಮೊದಲೇದಾಗಿ 0.0 ಸೆಕೆಂಡ್ ಏನಿತ್ಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಮೇಜ್ನ ಆ್ಯಡ್ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಇಮೇಜ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು 3 rotate ಲೈನ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಕಂಪೋಸಿಷನ್ ಮಾಡಿಬಿಟ್ಟು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ, ಇಮೇಜ್ನ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಆಗಿಲ್ಲ ಅಂದರೆ ಈ ರೀತಿಯಾಗಿ ಮಾಡಿದ ನಂತರ ಬ್ಯಾಕಿ ಬರೋಕ್ಕಾಗುತ್ತೆ ಫ್ರೆಂಡ್ಸ್. ಬ್ಯಾಕಿ ಸಾರಿ ಹೊಳ್ಳಿ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಇಮೇಜ್ನ ಪೂರ್ಣವಾಗಿ ಕೊನೆವರೆಗೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಬೀಟ್ಗೆ ಕಟ್ ಮಾಡ್ತಾ ಹೋಗ್ಬೇಕಾಗುತ್ತೆ ಇಮೇಜ್ನ. ಈ ಎಷ್ಟು ಬೀಟಿಗೆ ನೋಡಿ ಅಷ್ಟು ಬೀಟ್ಗೆ ಇಮೇಜ್ನ ಕಟ್ ಮಾಡಿ ನಾನು ಕಟ್ ಮಾಡ್ತೀನಿ ನೋಡಿ. ಈ ರೀತಿಯಾಗಿ ಕಟ್ ಮಾಡಿದ ನಂತರ ಬ್ಯಾಕಿ ಬರೋಕ್ಕಾಗುತ್ತೆ. ಬ್ಯಾಕಿ ಬಂದು ಶೇಕಪಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಮೊದಲೇದಾಗಿ ಇಲ್ಲಿ ಒಂದಿಷ್ಟು ಇಮೇಜ್ಗೆ ಎಫೆಕ್ಟ್ನ ಕೊಟ್ಟಿರ್ತೀನಿ ಮತ್ತು 2 SCC ಎಫೆಕ್ಟ್ನ ಕೊಟ್ಟಿರ್ತೀನಿ. ಮೊದಲನೇದಾಗಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 rotate ಲೈನ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡೋಕ್ಕಾಗತ್ತೆ. ಕಾಪಿ ಮಾಡ್ಕೊಂಡು ಬ್ಯಾಕಿ ಬನ್ನಿ. ಬ್ಯಾಕಿ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಒನ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ, 3 rotate ಲೈನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಅದೇ ರೀತಿಯಾಗಿ ಬ್ಯಾಕಿ ಬರೋಕ್ಕಾಗುತ್ತೆ. ಬ್ಯಾಕಿ ಬಂದು ಶೇಕಪಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಎಷ್ಟು ಇಮೇಜ್ ಇದೆ ನೋಡಿ ಅಷ್ಟು ಇಮೇಜ್ ಎಲ್ಲ ಕಾಪಿ ಮಾಡ್ಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಲಾಂಗ್ ಆಗುತ್ತೆ ಎಂದು ಶಾರ್ಟಾಗಿ ಮಾಡಿರ್ತೀನಿ. ವಿಡಿಯೋಗೆ ಫ್ರೆಂಡ್ಸ್ ಇಮೇಜ್ಗಳಿಗೆ ಎಫೆಕ್ಟ್ನ ಪೇಸ್ಟ್ ಮಾಡಿಂದ ನೋಡೋಣ. ಈ ಎಲ್ಲ ಇಮೇಜ್ಗಳಿಗೂ ಎಫೆಕ್ಟ್ನ ಪೇಸ್ಟ್ ಮಾಡಿ ಕೊನೆಯದಾಗಿ ಒಂದು ಇಮೇಜ್ಗೆ ಮಾಡಿಬಿಟ್ಟು ಎಲ್ಲ ಇಮೇಜ್ಗಳಿಗೆ ಮಾಡಿದ ನಂತರ ಕೊನೆಯದಾಗಿ ಮಾಡ್ತಾಯಿದ್ದೀನಿ. ಮಾಡಿ ಈ ರೀತಿಯಾಗಿ ತೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಒಂದು ಬ್ಲ್ಯಾಕ್ ಸ್ಕ್ರೀನ್ ಕಾಣ್ತಾ ಇರುತ್ತೆ. ಅದನ್ನು ಲಾಂಗ್ ಪ್ರೆಸ್ ಮಾಡಿ ಮೇಲ್ಗಡೆ ಇಮೇಜ್ ಮೇಲ್ಗಡೆ ತೊಗೊಂಬನ್ನಿ. ಆ ರೀತಿ ತಂದ ನಂತರ ಬ್ಯಾಕಿ ಬರೋಕ್ಕಾಗುತ್ತೆ. ಬ್ಯಾಕಿ ಬಂದು ಶೇಕಪಟ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ಲಾಂಗ್ ಪ್ರೆಸ್ ಮಾಡಿ CC ಎಫೆಕ್ಟ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. 2 ಲೇಯರ್ನ ಮಾರ್ಕ್ ಮಾಡಿ ಡಬಲ್ ಚೋಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕಾಪಿ 2 ಲೇಯರ್ಸ್ ಅಂತ ಹೊಡೆದು ರಾಂಗ್ ಮ್ಯಾಕಿ ಬ್ಯಾಕಿ ಬರೋಕ್ಕಾಗುತ್ತೆ. ಬ್ಯಾಕಿ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು 0.0 ಸೆಕೆಂಡ್ ಏನಿಟ್ಬಿಟ್ಟು ಪೇಸ್ಟ್ 2 ಲೇಯರ್ಸ್ ಅಂತ ಹೊಡಬೇಕಾಗುತ್ತೆ. ಈ ಲೇಯರ್ಗಳು ಕೊನೆವರೆಗೂ ಆ್ಯಡ್ ಆಗಿವಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಆ್ಯಡ್ ಆದ ನಂತರ ಈ ವಿಡಿಯೋ ಪ್ರೀವ್ನಲ್ಲಿ ನೋಡಿದ್ರಲ್ಲ ಆ ರೀತಿಯಾಗಿ ರೆಡಿ ಆಗುತ್ತೆ. ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪೋರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಅಲ್ಲಿ ಸೆಟ್ ಮಾಡಿ. ನೀವು ಯಾಕೆ ಮಾಡೋದಂತ ನಾವು ಎದೆ ವಿಡಿಯೋ ಹಾಕಿರೋ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಈ ವಿಡಿಯೋನ ಯಾವ ರೀತಿಯಾಗಿ ಎಡಿಟ್ ಮಾಡಿದ್ದೀನಿ ಅಂತ ನಿಮಗೆ ಅನಿಸಿಕೆ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಅದೇ ರೀತಿಯಾಗಿ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿಯಪ್ಪ ಅಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ 1080 ಫುಲ್ HD ಹೈ ಕ್ವಾಲಿಟಿ ಇದ್ದರೆ ಇದರಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಅಕಸ್ಮಾತ್ ಆಗಿಲ್ಲಪ್ಪ ಅಂದರೆ 720 ಇದರಲ್ಲಿ ಆಗಲೇಬೇಕು. ಯಾವ ರೀತಿ ಫ್ರೇಮ್ ಬಿಟ್ನ ಫುಲ್ ಇಟ್ಕೊಳ್ಳಿ, ಕ್ವಾಲಿಟಿನ ಹೈ ಇಟ್ಬಿಟ್ಟು ಎಕ್ಸ್ಪೋರ್ಟ್ನ ಕ್ಲಿಕ್ ಮಾಡಿರಿ. ವಿಡಿಯೋ 100% ರೀಚ್ ಆದ ನಂತರ ಸೇವ್ ಆಪ್ಷನ್ ಬರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ನಂತರ ವಿಡಿಯೋಗೆ ಹೋಗಿ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಇಷ್ಟ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ವಿಡಿಯೋ ನೋಡಿ ಎಡಿಟ್ ಮಾಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ಫ್ರೆಂಡ್ಸ್, ಅಲ್ಲಿ ತನಕ ಬಾಯ್.